ಉಪ್ಪೆದ ಮರ ದುಂಬು ನೆಟ್ ತರೆಕ್ ಪಾಡ್ನ ಶಾಂಪ್ ಅನ್ಕೊಂಡು ಮಲ್ತೊಂದಿತ್ತು ಬಾಬಾ ನೋಡಿ ಶಾಂಪು ಯಾವ್ದ್ರಲ್ಲಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಮಾಮ. ಮಲ್ತೊಂದಿತ್ತು ಬೊಕ್ಕ ಇಂಚಿನ ಮಣ್ಣಾಗ ಸೈಡ್ ಪೋಪಿನ ಒಂದು ನೆತ್ತ ಗಂಜಿ ಕೊರೊಂಡ ಬಾರಿ ಅಡ್ಡೆ ನೆತ್ತ ಕೆತ್ತದ ಈಗ ಮೆಷಿನರಿ ಅಲ್ಲ ನಾಮದ ಬೇರು ನೋಡಿ ಇಲ್ಲಿ ಬಾಬಾ ಸಿಹಿಯ ನಾಮದ ಬೇರು. ಇದು ಉಂಟಲ್ಲ ಬೇಸಿಗೆಯಲ್ಲಿ ಜಾಸ್ತಿ ಸೆಕೆ ಇರ್ತದಲ್ಲ ಮಣ್ಣಿನ ಮಡಕೆಯಲ್ಲಿ ಹಾಕಿಡ್ಬೇಕು ಸಂಜೆ ನಾಮದ ಬೇರು ಅಂತ ಹೇಳ್ತಾರೆ. ಇದನ್ನು ಎಂತ ಮಾಡ್ಬೇಕಂದ್ರೆ ಮಣ್ಣಿನ ಮಡಕೆಯಲ್ಲಿ ಹಾಕಿಡ್ಬೇಕು ಸಂಜೆ ಒಂದು ಇಷ್ಟು ಬೆಳಿಗ್ಗೆ ಎದ್ದು ಕುಡಿಬೇಕು. ಆರೋಗ್ಯಕ್ಕೆ ಒಳ್ಳೆಯದು. ಜೀವ ನಮ್ಮ ಬಾಡಿ ಏನಿರ್ತದೆ ತಂಪಾಗಿರ್ತದೆ. ಮತ್ತೊಂದು ಅದಕ್ಕೆ ಆಗ್ತದೆ ಮತ್ತೆ ಉರಿಯುವ ಇದರ ಕಷಾಯ ಒಳ್ಳೆಯದು ಉಪಯೋಗ ಮಾಡುವಂಥದ್ದು. ಹಾರೆ ಪಿಕ್ಕಾಸು ಸಬ್ಬಲ್ ಅಂತ ಹೇಳ್ತಾರೆ ಸಲಕೆ ಎಲ್ಲ ಅದನ್ನು ಶಾರ್ಪ್ ಮಾಡಲಿಕ್ಕೆ ತುಳುವಿನಲ್ಲಿ ಇದಕ್ಕೆ ಕೊಡಪಟ್ಟಿ ಅಂತ ಹೇಳ್ತಾರೆ. ಕೊಡಪಟ್ಯ ಎಂತ ಹೇಳ್ತಾರೆ ಮಗ? ಕೊಡಪಟ್ಯ. ಹಾ ಕನ್ನಡದಲ್ಲಿ ಕಬ್ಬಿಣದ ಕುಲುಮೆ, ಇಂಗ್ಲಿಷ್ ಅಲ್ಲಿ ಬ್ಲ್ಯಾಕ್ ಸ್ಮಿತ್. ಆಯ್ತಾ? ಅದರಿಂದ ಎಣ್ಣೆ ತೆಗೆಯುವಂಥದ್ದು. ಮಕ್ಕಳು ಎಲ್ಲಿ ಬನ್ನಿ, ಅಲ್ಲಿ ಕೊಬ್ಬರಿ ಹಾಕುವಂಥದ್ದು. ಇಲ್ಲಿ ಬನ್ನಿ, ಅಲ್ಲಿ ಕೊಬ್ಬರಿ ಹಾಕುವಂಥದ್ದು. ರೌಂಡ್ ತಿರುಗ್ತದೆ ಇದು ಕೋಣ. ಇದು ಹೋರಿ ಹೋರಿ ಈಗ ರೌಂಡ್ ತಿರುಗುವಂಥದ್ದು. ಅಲ್ಲಿ ಬಕೆಟ್ ಇಡ್ತಾರೆ, ಅಲ್ಲಿ ಎಣ್ಣೆ ಬರುವಂಥದ್ದು. ಕಾಣ್ತದಾ? ಸಾರೋಳಿ. ಎಂತದ್ದು? ಸಾರೋಳಿ ಮರ. ಸಾರೋಳಿ. ಹೌದು, ತುಳುವಿನಲ್ಲಿ ತಾರೋಲ್ ಅಂತ ಹೇಳ್ತಾರೆ. ತಾರೋಲ್. ಹಾ ಹಾ ಹಾ. ಪಲಾವ್ ಬಿರಿಯಾನಿ ಎಲೆ. ಹಾ ಬಿರಿಯಾನಿ ಎಲೆ ಮಗ. ಅಮ್ಮ ಬಿರಿಯಾನಿಗೆ ಹಾಕ್ತಾರೆ, ಪಲಾವ್ಗೆ ಹಾಕ್ತಾರೆ ನೋಡಿ, ಅದು ಎಲೆ ಅದು. ಆಯ್ತಾ? ಸ್ಮೆಲ್ ಮಾಡಿ ನೋಡಿ. ನೋಡಿ ಹಾ ಹಿಸ್ಕಿ ಅದನ್ನು, ಆಗ ಬರ್ತದೆ ಸ್ಮೆಲ್. ನೋಡಿ ಪಲಾವ್ ಹಾಕ್ತಾರಲ್ಲ ಶಾಂಪು. ಹಾ ನೋಡಿ ಬಾಬಾ, ನೊರೆ ಬರ್ತಾ ಉಂಟು ನೋಡಿ. ಡ್ಯಾಂಡ್ರಫ್ ಪೋಪುಂಡಾ ನೋಡಿ, ನೊರೆ ನೊರೆ ಬರ್ತಾ ಉಂಟು ನೋಡಿ. ಹಾ ನೋಡಿದ್ರಾ? ನೋಡಿ ಇದು ತಲೆಗೆ ಹಾಕಿದ್ರು ನೋಡಿ. ಮಾಮನ ಕೈ ಫುಲ್ ನೊರೆ ಆಯ್ತು. ಏನಿದು? ತೆಗೆಯುವಂಥದ್ದು ನೋಡಿ, ಅಲ್ಲಿ ಇನ್ನೊಂದು ತೆಗೆಯುವಂಥದ್ದು, ಅಲ್ಲಿ ಬಟ್ಟೆ ಮಾಡುವಂಥದ್ದು. ಹ್ಯಾಂಡ್ಲೂಮ್ ಬಟ್ಟೆ ಎಲ್ಲ ಹೇಗೆ ಮಾಡ್ತಾರಲ್ಲ ಮುಂಚಿನ ಬಟ್ಟೆ ಮಾಡ್ತಾರಲ್ಲ ಬಟ್ಟೆ. ನೋಡಿ ಬಳೆಗಾರ ಬಳೆ ಇಡ್ತಾ ಇದ್ದಾರೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಅಲ್ಲಿ ಅಮ್ಮ ಹೇಳುದು ನೋಡಿ, ಬಾಯ್ ಗರ್ಲ್ ನೋಡಿ, ಅಲ್ಲಿ ಬಾಯ್ ಇದ್ದಾರೆ. ಇಲ್ಲಿನಲ್ಲಿಗೆ ನೋಡಿದ್ದೀರಾ ಟೈಗರ್ ಡ್ಯಾನ್ಸ್? ಟೈಗರ್ ಡ್ಯಾನ್ಸ್ ನೋಡಿ. ಡನ್ 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 ಡೈ 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 ಡನ್ 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 ಡೈ. ಗಂಧ ಹಾಕ್ತಿರಲ್ಲ, ಗಂಧ ಗಂಧ ಹಾಕ್ತಿರಲ್ಲ, ಅದರದ್ದು ಮರ ಇದು ಗಂಧ. ದೇವಸ್ಥಾನಕ್ಕೆ ಹೋಗುವಾಗ ಗಂಧ ಕೊಡ್ತಾರಲ್ವ ನಮ್ಗೆ, ಭಟ್ರು ಗಂಧ ಕೊಡ್ತಾರಲ್ಲ, ಅದು ಯಾವ್ದ್ರದ್ದು? ಇದು ಗಂಧದ ಮರ. ಹೌದು, ಎಸ್. ಇದು ಪೆದೆಕಾಯಿ ಮರ. ಬೆಲ್ಲ ಬೆಲ್ಲ. ಇಲ್ಲಿ ಕಬ್ಬು ಕೊಡ್ತಾರೆ ಗಾಣಕ್ಕೆ, ಒಂದು ರೌಂಡ್ ಬರ್ತದೆ, ಅಲ್ಲಿ ಬೆಲ್ಲದ ನೀರನ್ನು ಇಲ್ಲಿ ಬೀಸುವಂಥದ್ದು. ಬೆಲ್ಲದ ಬೆಲ್ಲ ಮಾಡೋದು ಕಂದ. ಅಲೆಮನೆ ಅಂತ ಹೇಳ್ತಾರಲ್ಲ ಮುಂಚಿದ್ದು, ಬೆಲ್ಲದ ಆಲೆಮನೆ. ಕೋಳಿ ಅಂಕ, ಕೋಳಿ ಅಂಕ. ಶೇಂದಿ ಶೇಂದಿ, ಕಲಿ ಕಲಿ ಹೇಳ್ತಾರೆ, ಕಲಿ.
ಯಾವುದಿದು? ಬಡ್ಡು ಪುಳಿ. ಅಡಿಗೆಗೆಲ್ಲ ಹಾಕ್ತಾರೆ ಕಂದ. ಪುಳಿ ಗೊತ್ತಾ? ಹುಳಿ ಹುಳಿ ನೋಡಿದ್ದೀರಾ? ಹುಳಿ ನೋಡಿದ್ದೀರಾ? ಅಮ್ಮ ಅಡಿಗೆ ಹಾಕ್ತಾರಲ್ಲ ಹುಳಿ. ಕೊಕಮ್. ಇದು ಕುಸ್ತಿ ಮಾಡುವಂಥದ್ದು ಕಳರಿ ಕರಡಿ ವಿದ್ಯೆ. ಕುಸ್ತಿ ಮಾಡುವಂಥದ್ದು ಕಳರಿ ಕಳರಿ. ನಾನಿಲ್ಲಿ. ಇದು ಮೆಡಿಸಿನ್ ಮರ. ಇದು ಇದು ಕುಂಟಾಲ ಮರ. ಕುಂಟಾಲನ್ನು ತಿಂದಿದ್ದೀರಾ? ಕುಂಟಲ ಹಣ್ಣು ನಾವೆಲ್ಲ ಶಾಲೆಗೆ ಹೋಗುವಾಗ. ಈಗಿನ ಮಕ್ಕಳಿಗೆ ಅದೆಲ್ಲ ಎಲ್ಲಿ ಪರಿಚಯ ಇದೆ ಕುಂಟಲ ಪಡೆದು. ಪೇಟ್ಲಕಾಯಿ. ಪೇಟ್ಲಕಾಯಿ ಇದು ಮರ ನೋಡಿದ್ದೀರಾ? ಮುಂಡಿ ಪೇಟ್ಲಕಾಯಿ. ಪೇಟ್ಲಕಾಯಿ ಇದು ಮರ. ಎರಡು ಸೈಡ್ ನಿಂದ ತೆಂಗಿನಕಾಯಿ ಬಿಡ್ತಾರೆ. ಅಷ್ಟಮಿಗೆ ಚೌತಿಗೆ ತೆಂಗಿನಕಾಯಿ ಬಿಡುವಂಥದ್ದು ಎರಡು ಸೈಡ್ ನಿಂದ. ಯಾರ್ದು ಹೊಡೆದು ಹೋಯ್ತು ಅವರು ಸೋತ್ರು. ತೆಂಗಿನಕಾಯಿ ಕಾಣ್ತದಲ್ಲ? ರೆಂಜಿಲ್ದ ಪೂ. ರೆಂಜಿಲ್ದ ಪೂ ನೋಡಿ ಇಲ್ಲಿದೆ. ನೋಡಿ ನೋಡಿ. ಹೆಕ್ಕಿ ಹೆಕ್ಕಿ ಹೂ ಹೆಕ್ಕಿ ಇಲ್ಲಿ. ಎಲ್ಲ ಒಂದೊಂದು ಹೆಕ್ಕಿ ನೋಡಿ. ಎಂತ ಹೂ? ನೋಡಿ ಹೂ ರೆಂಜಿಲ ಪೂ. ರೆಂಜಿಲ ಪೂ ಎಂತ ಹೇಳ್ತಾರೆ ಅದಕ್ಕೆ? ರಂಜಿರ್ದ ಪೂ ಅಂತ ಹೇಳ್ತಾರೆ. ರಂಜಿರ್ದ ಪೂ. ತೋರಿಸಿ ತೋರಿಸಿ ಕೈಯಲ್ಲಿ ತೋರಿಸಿ. ಎಲ್ಲ ಕೈ ಹೂ ತೋರಿಸಿ. ಇದಕ್ಕೆ ತ್ರಿಪಾಲ ಅಂತ ಹೇಳ್ತಾರೆ. ತ್ರಿಪಾಲ ಚೂರ್ಣ ಅಂತ ಬರ್ತದಲ್ಲ, ಇದರಿಂದಲೇ ಮಾಡುವಂಥದ್ದು. ಇದು ಜ್ಯೂಸ್ ಒಳ್ಳೇದು ಆರೋಗ್ಯಕ್ಕೆ. ಇದರ ಜ್ಯೂಸ್. ಅಲ್ಲ ಬುಡಿಯರು. ಏನದು? ಏನದು? ಕಂಬಳ. ಎಸ್ ಬಾಬಾ. ಚೇಳು ಕಚ್ಚಿದ ಕಲ. ಜೇಡೆಲ್ಲ ಕಚ್ಚಿದರೆ ಗರುಡ ಪಾಕನ ಅಂತ ಹೇಳ್ತಾರೆ. ಇದರ ಬೇರು, ತ್ರಿಪಾಲ ಬೇರು ಮತ್ತೆ ಈಶ್ವರ ಬೇರು ಮೂರನ್ನು ಒಟ್ಟಿಗೆ ಮಾಡಿ ಲಿಂಬು ರಸದಲ್ಲಿ ತಗೊಳ್ಬೇಕು. ಮತ್ತೆ ಗಾಯ ಉಂಟಲ್ಲ ಅದಕ್ಕೆ ಹಾಕಬೇಕು. ಗೊತ್ತಾಯ್ತಾ? ಅಮ್ಮನಿಗೆ ಹೋಗಿ ಹೇಳ್ಬೇಕು ಇವತ್ತು. ಆಯ್ತಾ ಬಾಬಾ? ಗೋಪೂಜೆ ಮಾಡ್ತಾರೆ ನೋಡಿದ್ದೀರಾ? ನೋಡಿ ಅಲ್ಲಿ ಗೋಗಳಿಗೆಲ್ಲ ಇದು ಹಾಕಿ ನೋಡಿ, ಅಲ್ಲಿ ರೌಂಡ್ ರೌಂಡ್ ಮಾಡಿದ್ದಾರೆ ನೋಡಿ. ಸೇಡಿ ಹಟ್ಟೆ ಬಡಿಯುವಂಥದ್ದು ಜಾಗಂಟೆ. ಇಡುವಂಥದ್ದು ಗಾಳಿ ಭತ್ತ ಮಾಡ್ತಾರೆ. ಹೌರೋದು ತೂರುದು. ಇಲ್ಲಿ ಇಲ್ಲಿ ಭತ್ತ ಬಡಿಯುವಂಥದ್ದು. ಪಡಿವಂಚ ನೋಡಿದ್ದೀರಾ? ಪಡಿಮಂಚಾವ್ ಹೇಳ್ತಾರೆ ಬಾಬಾ ಇದಕ್ಕೆ. ತುಳುವಲ್ಲಿ ಪಡಿಮಂಚಾವ್ ಅಂತ ಹೇಳ್ತಾರೆ. ಯಾರು ನೋಡಿದಿರಿ ಇದನ್ನೆಲ್ಲ? ಎಲ್ಲಿ? ಮನೆಯಲ್ಲಿ ಉಂಟಾ? ಯಾರ ಮನೆಯಲ್ಲೆಲ್ಲ ಭತ್ತ ಮಾಡ್ತಾರೆ? ಗದ್ದೆ ಯಾರ ಮನೆಯಲ್ಲಿ ಉಂಟು? ಕೋಟಿ ಚಿನ್ನಯ್ಯ ಪಾರ್ಕಲ್ಲಿ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದರು. ನೀವು ಕೂಡ ಕಾರ್ಕಳದ ಕೋಟಿ ಚೆನ್ನಯ್ಯ ಪಾರ್ಕಿಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಇದರಲ್ಲಿ ತಿಳಿಯುವಂಥದ್ದು ತುಂಬ ವಿಷಯಗಳಿದೆ, ತುಂಬ ಸಸ್ಯಗಳಿವೆ, ತುಂಬ ಸ್ಥಳಗಳಿವೆ ನೋಡುವಂಥದ್ದು. ಮಕ್ಕಳು ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಹೇಳಿಸಿ ಮಾಡಿಸಿದಂತಹ ಜಾಗ. ನಾವು ಖುಷಿಪಟ್ವಿ, ಮಕ್ಕಳು ಖುಷಿಪಟ್ಟರು. ಸರ್ವೇ ಜನ ಸುಖಿನೋ ಭವಂತು.